ಮಹಾಭಾರತದ ಅನುಶಾಸನ ಪರ್ವದೊಳಗ ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಉಪದೇಶವನ್ನು ಮಾಡ್ತಿರ್ಬೇಕಾದ್ರೆ ಶ್ರಾದ್ದವನ್ನ ಮೊಟ್ಟ ಮೊದಲು ಮಾಡಿದ್ದು ಯಾರು ಈ ಕರ್ತವ್ಯವನ್ನ ಉಪದೇಶ ಮಾಡಿದ್ರು ಅಂತ ಹೇಳಿ ಕೇಳಿದಾಗ ಅವರು ಉತ್ತರವನ್ನು ಹೇಳ್ಕೊಟ್ಟಿರ್ತಾರೆ. ನಿಮಗಿದು ಆಶ್ಚರ್ಯ ಅನ್ನಿಸಬಹುದು. ಬ್ರಹ್ಮದೇವರು ಈ ಶ್ರಾದ್ದಾದಿ ಪ್ರಕ್ರಿಯೆಗಳನ್ನ ವೇದಗಳಲ್ಲಿ ಹೇಳಿದ್ರು. ಅದಾದ ನಂತರ ಅದನ್ನ ಮುಂದುವರಿಸಿಕೊಂಡು ಬಂದವರು ಅತ್ರಿ ಋಷಿಗಳು. ಅತ್ರಿ ಋಷಿಗಳು ಇದನ್ನ ಉಪದೇಶವನ್ನ ಮಾಡ್ತಾರೆ. ಅತ್ರಿ ಋಷಿಗಳು ಉಪದೇಶವನ್ನ ಮಾಡಿದಂತಹ ಅವರ ಕುಲದೊಳಗೇನೆ ದತ್ತಾತ್ರೇಯನ ಒಂದು ಅವತಾರವನ್ನು ಕೂಡ ನಾವು ನೋಡ್ತೇವೆ. ಆ ದತ್ತಾತ್ರೇಯರ ಅವತಾರದ ನಂತರ ಮುಂದೆ ಹುಟ್ಟುವಂತವರು ನಿಮಿ ಋಷಿಗಳು. ಆ ನಿಮಿ ಋಷಿಗಳ ಸಂತತಿ ಶ್ರೀಮಾನ್ ಅಂತನ್ನುವಂತಹ ಮತ್ತೊಬ್ಬ ಋಷಿಯ ಜನನವಾಗ್ತದೆ. ಶ್ರೀಮಾನ್ ಋಷಿಗಳು ಬಹಳ ತಪಸ್ಸನ್ನ ಆಚರಣೆ ಮಾಡಿ ತೀರಿ ಹೋಗ್ತಾರೆ. ತೀರಿ ಹೋದ ತಕ್ಷಣ ಆಗ ನಿಮಿ ಋಷಿಗಳು